ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತಲ್ವಾ, ಹಾಗಾಗಿ ನಾವು ಸಂಕ್ರಾಂತಿ ಕಾಳುಗಳನ್ನೆಲ್ಲ ಹಾಕೊಡಕ್ಕೆ ಚಿಕ್ಕ ಚಿಕ್ಕ ಪುಟಾಣಿ ಪರ್ಸ್ ಗಳನ್ನ ಹೇಗ್ ಮಾಡೋದು ಅಂತ 4 ಐಡಿಯಾಸ್ ಅನ್ನ ಶೇರ್ ಮಾಡ್ತಾ ಇದೀನಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಮೊದಲನೇ ಪರ್ಸ್ ಮಾಡೋದಕ್ಕೆ ನಾನಿಲ್ಲಿ 11 by 11 ಇಂಚಿನ ಒಂದು ಬಟ್ಟೆಯನ್ನ ತಗೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ಸ್ಪಾಂಜು ಮತ್ತೆ ಲೈನಿಂಗ್ ಬಟ್ಟೆ ಅದೇ ಅಳತೆಯಲ್ಲಿ ಈಗಾಗಲೇ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಜೋಡಿಸ್ಬಿಟ್ಟು ಕ್ವಿಲ್ಟ್ ಮಾಡಿ ಒಂದು ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ತೀನಿ. ಹೀಗೆ ನಾನು ಇದನ್ನ ಒಂದು ಸಿಂಗಲ್ ಪೀಸ್ ಆಗಿ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಹೀಗೆ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಬಿಟ್ಟು ಅದರ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡು ನಂತರ ನಾನು ಅಲ್ಲಿ ಕಟ್ ಮಾಡ್ಕೊಳ್ತೀನಿ. ಈಗ ನನ್ನ ಹತ್ರ 2 ಪೀಸಸ್ ರೆಡಿ ಇದೆ. ಸೊ ನಾನು 2 ಪರ್ಸಸ್ ಅನ್ನ ಮಾಡ್ಕೊಳ್ಬಹುದು ಇದರಿಂದಾಗಿ. ಈಗ ನೋಡಿ, ಒಂದ್ ಕಡೆಗೆ ನಾನು ಈ ರೀತಿಯಾಗಿ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡೆ. ಹಾಗೆ ಅದನ್ನ ಉಲ್ಟಾ ತಿರುಗಿಸ್ಬಿಟ್ಟು ಮೇಲಿನಿಂದ ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಂಡಿದ್ದಾಯ್ತು. ಈಗ ನನ್ಗೆ ಜಿಪ್ ಒಂದ್ ಪಾರ್ಟ್ ಅನ್ನ ಸಪರೇಟ್ ಮಾಡ್ಬಿಡ್ತೀನಿ. ಈಗ ಈ ತರ ಫೋಲ್ಡ್ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಸೆಂಟರ್ ನಲ್ಲಿ ಅಲ್ಲಿ ನಾನು ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಈಗ ನೋಡಿ, ರನ್ನರ್ ಇನ್ಸರ್ಟ್ ಮಾಡಿದಾಯ್ತು. ಈಗ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ. ಈಗ 2 ಕಡೆ ಜಾಯಿಂಟ್ ಇದೆ, ಇನ್ನೆರಡು ಕಡೆ ಸ್ಟಿಚ್ ಅನ್ನ ಹಾಕಿ ನಾನು ಜಾಯಿನ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಇದನ್ನ ಜಿಪ್ಪಿನ ಮುಖಾಂತರ ನಾನು ಸೀದಾ ಮಾಡ್ಕೊಂಡ್ರೆ ನೋಡಿ ಈ ರೀತಿಯಾದ ಸುಂದರವಾದ ಕಾಯಿನ್ ಪರ್ಸ್ ರೆಡಿ ಟು ಯೂಸ್. ಇದನ್ನ ಕಾಯಿನ್ ಪರ್ಸ್ ಆಗಿ ಬೇಕಾದ್ರೂ ಯೂಸ್ ಮಾಡಬಹುದು. ಹಾಗೆ ನೀವು ಹಬ್ಬಗಳಲ್ಲಿ ಏನಾದ್ರೂ ಹಾಕಿ ಕೊಡೋದಕ್ಕೆ, ಅರ್ಶಿನ ಕುಂಕುಮ ಜೊತೆ ಎಲ್ಲ ಕೊಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಇವತ್ತಿನ 2ನೇ ಐಡಿಯಾ ಯಾವುದು ಅಂತ ನೋಡ್ತಾ ಹೋಗೋಣ. ಇವತ್ತಿನ 2ನೇ ಪೌಚ್ ಅಥವಾ ಪರ್ಸ್ ಅನ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 8 ಇಂಚು ಆಗುವಷ್ಟು ಅಗಲ ಇದೆ, ಹಾಗೆ 6 ಇಂಚು ಆಗುವಷ್ಟು ಉದ್ದ ಇದೆ. ಈಗ ನಾನು ಈ ಒಂದು ಪರ್ಸ್ ಅನ್ನ ಮಾಡೋದಕ್ಕೆ ಕ್ಯಾನ್ವಾಸ್ ಅನ್ನ ಬಳಸಿದ್ದೀನಿ. ನೀವು ರೈಸ್ ಬ್ಯಾಗ್ ಅಥವಾ ರೈಸ್ ಬ್ಯಾಗ್ ಬಳಸಬಹುದು, ಇಲ್ದಿದ್ರೆ ನಿಮ್ಮ ಹತ್ರ ಕ್ಯಾನ್ವಾಸ್ ಇದ್ರದ್ದು ಬಳಸಬಹುದು, ಇಲ್ದಿದ್ರೆ ಸ್ಪಾಂಜ್ ಕೂಡ ಬಳಸಬಹುದು. ಸೊ ಎಲ್ಲವನ್ನು ಯಾವ್ದು ಬೇಕಾದ್ರೂ ಅದನ್ನ ಯೂಸ್ ಮಾಡಿ ಅದನ್ನ ಕ್ವಿಲ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ. ಈಗ ಏನ್ ಮಾಡ್ತೀನಿ ಅಂದ್ರೆ ಕಡಿಮೆ ಸೈಜ್ ಇರುವಂತ ಭಾಗದಲ್ಲಿ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. 2 ಕಡೆಗೂ ಈ ರೀತಿಯಾಗಿ ಜಿಪ್ ಅನ್ನ ಸಪರೇಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ಈಗ ನಾನು ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಳ್ತೀನಿ. ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಂಡಿದ್ದಾಯ್ತು. ಇವಾಗ ರನ್ನರ್ ಅನ್ನ ಇನ್ಸರ್ಟ್ ಮಾಡೋ ಸಮಯ. ಹೀಗೆ ನಾನು ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರನ್ನರ್ ಇನ್ಸರ್ಟ್ ಮಾಡಿದಾಯ್ತು. ಈಗ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡ್ಕೊಂಡಿದ್ದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಆ ಜಿಪ್ ಪಾರ್ಟ್ ಏನಿದೆ ಅದು ಕರೆಕ್ಟ್ ಆಗಿ ಸೆಂಟರ್ ನಲ್ಲಿ ಬರಬೇಕು. ಆ ಪ್ರಕಾರವಾಗಿ ನಾವು ಇಟ್ಕೊಳ್ಬೇಕು. ಆಮೇಲೆ ಕಾರ್ನರ್ ಅಲ್ಲಿ ಸುಮಾರು ಒಂದು 3/4 by 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಕ್ಸ್ ತರ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಲ್ಲೇ ಕರೆಕ್ಟ್ ಆಗಿ ನಾನು ಅಲ್ಲಿ ಕಟ್ ಮಾಡ್ಕೊಳ್ತೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಒಂದು ಬೇಸು ರೆಡಿ ಆಗತ್ತೆ ಮತ್ತೆ ಸ್ಪೇಸ್ ಆಗತ್ತೆ ಪರ್ಸ್ ಒಳಗೆ. ಅದಕ್ಕೋಸ್ಕರ ಈ ತರ ನಾನು 2 ಕಡೆಗೂ ಕಟ್ ಮಾಡ್ಕೊಳ್ತೀನಿ. ಈಗ ಈ ಜಿಪ್ಪಿನ ಪಾರ್ಟ್ ಏನಿದೆ ಅಲ್ಲಿ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ಈಗ ಓಪನ್ ಪಾರ್ಟ್ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಈ ತರ ಹಿಡಿತಾ ಅಲ್ಲಿ ನಾನು ಮತ್ತೆ ಸ್ಟಿಚ್ ಅನ್ನ ಹಾಕೊಳ್ತೀನಿ. 2 ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಈಗ ನಾನು ಸ್ಟಿಚ್ ಹಾಕೊಂಡಿದ್ದಾಯ್ತು ನೋಡಿ, ಹೀಗೆ ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಓಪನ್ ಪಾರ್ಟ್ ಇದೆಯಲ್ಲ ಅಲ್ಲಿಂದ ನಾನು ಇದನ್ನ ಸೀದಾ ಮಾಡ್ಕೊಳ್ತೀನಿ. ಸೀದಾ ಮಾಡ್ಕೊಂಡಿದ್ದಾದ ನಂತರ ಈ ಓಪನ್ ಪಾರ್ಟ್ ಏನಿದೆ ಅಲ್ಲಿ ನಾನು ಒಂದು ಸ್ಟಿಚ್ ಅನ್ನು ಹಾಕಿ ಅಲ್ಲಿ ನಾನು ಕ್ಲೋಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಕ್ಲೋಸ್ ಮಾಡ್ಕೊಂಡಿದ್ದಾಯ್ತು. ಇದಕ್ಕೆ ನಾನು ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ತಾ ಇದ್ದೀನಿ. ಪೈಪಿಂಗ್ ಮಾಡೋದಕ್ಕೆ ನಾನಿಲ್ಲಿ ಸುಮಾರು 1.5 ಇಂಚ್ ಆಗುವಷ್ಟು ಅಗಲದ ಒಂದು ಪಟ್ಟಿಯನ್ನ ತಗೊಂಡಿದ್ದೀನಿ. ಹಾಗೆ 2 ಕಡೆಗೂ ಈ ರೀತಿಯಾಗಿ ನಾನು ಇಟ್ಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ತರ ನಾನು ಒಂದು ಸ್ಟಿಚ್ ಅನ್ನು ಹಾಕ್ತೀನಿ ಫಸ್ಟಿಗೆ. ಇದಾದ್ಮೇಲೆ ಆ ಪ್ರಕಾರವಾಗಿ ಸ್ಟಿಚ್ ಅನ್ನು ಹಾಕಿದ ನಂತರ ಈ ಪೈಪಿಂಗ್ ಪಟ್ಟಿಯನ್ನ ಈ ರೀತಿಯಾಗಿ
ನಾವು ಅದನ್ನ ಪುಲ್ ಮಾಡಿದ್ರೆ ಕರೆಕ್ಟ್ ಆಗಿ ಅದು ಫೋಲ್ಡಿಂಗಿಗೆ ನೀಟಾಗಿ ಬಂದಿರುತ್ತೆ. ಹೀಗೆ ಇದನ್ನ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಎರಡು ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಈಗ ನೋಡಿ ನಮ್ಮ ಕಾಯಿನ್ ಪೌಚು ಪರ್ಸು ರೆಡಿ ಟು ಯೂಸ್ ಇದೆ. ಸಿಂಪಲ್ ಆಗಿ ಕಾಯಿನ್ಸ್ ಅನ್ನ ಹಾಕಿಟ್ಕೊಳ್ಬಹುದು, ಇಲ್ಲದೆ ಇದ್ರೆ ನಮ್ಮ ಇಯರ್ಫೋನ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಹಾಕಿ ಇಟ್ಕೊಳ್ಬಹುದು. ಚಿಕ್ಕ ಚಿಕ್ಕ ವಸ್ತುಗಳನ್ನ ಆರ್ಗನೈಸ್ ಮಾಡೋದಕ್ಕೆ ಹೇರ್ ಮಾಡಿಸಿದಂತ ಪೌಚ್ ಇದು. ಬನ್ನಿ ಹಾಗಾದ್ರೆ ಇವತ್ತಿನ 3ನೇ ಐಡಿಯಾ ಏನಿದೆ ಅಂತ ನೋಡ್ಕೊಂಡ್ ಬರೋಣ. ಇವತ್ತಿನ 3ನೇ ಒಂದು ಐಟಮ್ ಅನ್ನ ಮಾಡೋದಕ್ಕೆ ನಾನಿಲ್ಲಿ 11.25 by 11.25 ಇಂಚಿನ ಒಂದು ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಅದೇ ಅಳತೆಯ ಸ್ಪಾಂಜು ಮತ್ತೆ ಲೈನಿಂಗ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಇವಾಗ 3ಅನ್ನು ಸೇರಿಸ್ಬಿಟ್ಟು ಕ್ವಿಲ್ಟ್ ಮಾಡ್ಕೊಂಡು 1 ಪೀಸ್ ಆಗಿ ಇದನ್ನ ರೆಡಿ ಮಾಡ್ಕೊಳ್ತೀನಿ. ಈಗ 1 ಪೀಸ್ ನನಗೆ ಸಿಕ್ಕಿದೆ. ಈಗ ನಾನು ಇದನ್ನ ಈ ರೀತಿಯಾಗಿ 2 ಸರಿ ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ನಾನು ಪಿನ್ ಅಪ್ ಮಾಡ್ಕೊಳ್ತೀನಿ. ಪಿನ್ ಮಾಡ್ಕೊಂಡಿದ್ದಾದ ನಂತರ ಏನ್ ಮಾಡ್ತೀನಿ ಅಂದ್ರೆ ಸೆಂಟರ್ ಪಾರ್ಟ್ ನಿಂದ ನಾನು ಹೆಚ್ಚು ಕಡಿಮೆ 5.25 ಇಂಚಿಗೆ ಈ ರೀತಿಯಾಗಿ ಅಲ್ಲಿ ಅಳತೆ ಮಾಡ್ತಾ ಸುತ್ತಲೂ ಈ ರೀತಿಯಾಗಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಈ ತರ ಮಾರ್ಕ್ ಮಾಡ್ಕೊಂಡು ಒಂದು ಸರ್ಕಲ್ ಆಕೃತಿಯಾಗಿ ನಾನು ಕಟ್ ಮಾಡ್ಕೊಳ್ತೀನಿ. ಹೀಗೆ ಇದೇ ಪ್ರಕಾರವಾಗಿ ನಾನು ಕಟ್ ಮಾಡ್ಕೊಳ್ತೀನಿ. ಈಗ ಓಪನ್ ಮಾಡಿದ್ರೆ ನಮ್ಗೆ ಒಂದು ಸರ್ಕಲ್ ಆಕೃತಿ ಸಿಕ್ಕಿರತ್ತೆ ನೋಡಿ, ಹೀಗೆ ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಮತ್ತೆ ಇದನ್ನ ಫೋಲ್ಡ್ ಮಾಡಿಬಿಟ್ಟು ಸೆಂಟರ್ ನಿಂದ ಕಟ್ ಮಾಡ್ಕೊಳ್ತೀನಿ. ಈ ತರ ಮಾಡ್ಕೊಳ್ಳೋದ್ರಿಂದ ನಾವು 2 ಪರ್ಸನ್ನ ಒಟ್ಟಿಗೆ ಮಾಡ್ಕೊಳ್ಬಹುದು. ನೋಡಿ ಈ ತರ 2 ಪೀಸಸ್ ರೆಡಿ ಆಯ್ತಲ್ವಾ. ಸೊ ಒಂದೊಂದು ಪೀಸು 1 ಪರ್ಸ್ ಆಗಿ ರೆಡಿ ಆಗತ್ತೆ. ಈಗ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡೋ ಸಮಯ ಜಿಪ್ ಕೂಡ ಅಷ್ಟೇನೆ ಸಪರೇಟ್ ಮಾಡ್ಕೊಳ್ತೀನಿ. ಸೊ 2 ಪರ್ಸಿಗೂ ಒಂದೊಂದು ಈ ಪಾರ್ಟ್ ಸಿಗತ್ತೆ, ಆ ತರವಾಗಿ ಮಾಡ್ಕೊಳ್ಬೇಕು. ನೋಡಿ ಇವಾಗ ಈ ಜಿಪ್ ಅನ್ನ ನಾನು ಹೀಗೆ ಸ್ಟ್ರೈಟ್ ಆಗಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಹೀಗೆ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡಿ ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಂಡಿದ್ದೀನಿ. ಈಗ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ಳೋ ಸಮಯ. ರನ್ನರ್ ಕೂಡ ಇನ್ಸರ್ಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಓಪನ್ ಪಾರ್ಟ್ ಏನಿದೆ ಅದಕ್ಕೆ ಸುತ್ತಲೂ 2-3 ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಈಗ ನಾನು ಇದನ್ನ ಸೀದಾ ಮಾಡ್ಕೊಳ್ತೀನಿ. ನಾನು ಇನ್ನೊಂದು ಪೀಸ್ ಅನ್ನ ಹಾಗೆ ಇಟ್ಟಿದ್ನಲ್ಲ ಅದರಲ್ಲೂ ಸೇಮ್ ಇದೇ ರೀತಿಯಾದ ಡಿಟ್ಟೋ ಕಾಯಿನ್ ಪೌಚ್ ರೆಡಿ ಆಗತ್ತೆ. ಸೊ ಈ ತರ ಒಂದು ಸರ್ಕಲ್ ಮಾಡ್ಕೊಂಡ್ರೆ ನಮ್ಗೆ 2 ಪರ್ಸ್ ರೆಡಿ ಆಗತ್ತೆ. ಈ ತರದ್ದೆಲ್ಲ ಪರ್ಸ್ ಅನ್ನ ನೀವು ಆರ್ಡರ್ ತಗೊಂಡ್ ಕೂಡ ಮಾಡ್ಕೊಳ್ಬಹುದು, ಯಾಕಂದ್ರೆ ಇದು ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡೋದಿಲ್ಲ, ಬೇಗ ಬೇಗನೆ ಆಗ್ಬಿಡತ್ತೆ. ನೋಡಿ ಈ ತರದ ಪೌಚ್ ರೆಡಿ ಇದೆ. ಇದನ್ನ ಕಾಯಿನ್ ಪೌಚ್ ಆಗಿ ಬಳಸಬಹುದು, ನಿಮ್ಮ ನೆಸೆಸಿಟಿಗೆ ಅನುಸಾರವಾಗಿ ಇದನ್ನ ಬಳಸಬಹುದು. ಸೊ ಕಾಯಿನ್ ಪೌಚ್ ರೆಡಿ ಟು ಯೂಸ್. ಇವತ್ತಿನ ಕೊನೆಯ ವಸ್ತು ಯಾವುದು ಅಂತ ನೋಡೋಣ. ಇವತ್ತಿನ ಫೈನಲ್ ಆದ ಒಂದು ಕಾಯಿನ್ ಪೌಚ್ ಅನ್ನ ಮಾಡೋದಕ್ಕೆ ನಾನಿಲ್ಲಿ 7 by 12 ಇಂಚಿನ ಒಂದು ಮೇನ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಅದೇ ಅಳತೆಯ ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಕಟ್ ಪೀಸಸ್ ಆಗಿರುವಂತ ಸ್ಪಾಂಜ್ ಇತ್ತು ನನ್ನ ಹತ್ರ, ಅದನ್ನ ಬಳಸ್ತಾ ಇದ್ದೀನಿ. ನೀವು ಕೂಡ ಕಟ್ ಪೀಸಸ್ ಇದ್ರೆ ಅದನ್ನ ಈ ಪ್ರಕಾರವಾಗಿ ಇಟ್ಟು ಯೂಸ್ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಸ್ಪಾಂಜ್ ಇರ್ಲಿಲ್ಲ ಅಂತಂದ್ರೆ ಆಸ್ ಯೂಶುವಲ್ ರೈಸ್ ಬ್ಯಾಗ್ ಅನ್ನ ಬಳಸಬಹುದು. ಈಗ ನಾನು ಈ ತರ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದಾಯ್ತು ಸ್ಪಾಂಜ್ ಅನ್ನ. ಕೆಳಗಡೆ ಲೈನಿಂಗ್ ಬಟ್ಟೆ ಏನಿದೆ ಅದನ್ನು ಕೂಡ ಜೊತೆಗೆ ಇಟ್ಬಿಟ್ಟು ಎಲ್ಲವನ್ನು ಸೇರಿಸಿ ಸ್ಟಿಚ್ ಮಾಡ್ಕೊಂಡು ಕ್ವಿಲ್ಟ್ ಮಾಡಿ 1 ಪೀಸ್ ಆಗಿ ರೆಡಿ ಮಾಡ್ಕೊಳ್ತೀನಿ. ಇವಾಗ ನಾನು 1 ಪೀಸ್ ಆಗಿ ರೆಡಿ ಮಾಡ್ಕೊಂಡಿದ್ದಾಯ್ತು. ಈಗ ಇದನ್ನ ಈ ತರ 2 ಫೋಲ್ಡ್ ಆಗಿ ಮಡಚಿಬಿಟ್ಟು ಅಲ್ಲಿ ನಾನು ಪಿನ್ ಮಾಡ್ಕೊಳ್ತೀನಿ. ಹೀಗೆ ಪಿನ್ ಮಾಡ್ಕೊಂಡಿದ್ದಾದ ನಂತರ ಏನ್ ಮಾಡ್ತೀನಿ ಅಂದ್ರೆ ಮೇಲಿನಿಂದ ಸುಮಾರು ಒಂದು 3 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ತೀನಿ. 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದಾಯ್ತು. ಹಾಗೆ ಅಲ್ಲಿ ಸೆಂಟರ್ ನಿಂದ ಈ 3 ಇಂಚ್ ವರೆಗೂ ನಾನು ಒಂದು ಕರ್ವ್ ಅನ್ನ ಬಿಡಿಸ್ಕೊಳ್ತೀನಿ. ಈ ರೀತಿಯಾದ ಒಂದು ಕರ್ವ್ ಅನ್ನ ಡ್ರಾ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ಬೇಕು. ಒಂದ್ ಸ್ವಲ್ಪ ಕರ್ವ್ ಶೇಪ್ ಬೇಕು ನನಗೆ ಕಾಯಿನ್ ಪೌಚ್ ಅಂತ ಹೇಳಿ ನಾನು ಮಾಡ್ತಿರೋದು ಈ ತರ. ನಿಮ್ಗೆ ಸ್ಕ್ವೇರ್ ಬೇಕಿದ್ರೆ ಸ್ಕ್ವೇರೇ ನೀವು ಇಟ್ಕೊಳ್ಬಹುದು. ಈಗ ನಾನು ಇದನ್ನ ಇದೇ ಪ್ರಕಾರವಾಗಿ ಕಟ್ ಮಾಡ್ಕೊಂಡೆ. ನೋಡಿ ಓಪನ್ ಮಾಡಿದಾಗ ಇದು ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನು ಇದಕ್ಕೆ ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕು. ಜಿಪ್ ಅನ್ನ ಅಟ್ಯಾಚ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಫಸ್ಟ್ ಗೆ ಈ ಒಂದು ಮೇನ್ ಬಟ್ಟೆಯ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡಿದ ನಂತರ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಹೋಗುತ್ತೆ.
ಈ ತರವಾಗಿ ಅಳತೆಯನ್ನ ಮಾಡ್ಕೊಳ್ತೀನಿ. ಕೆಳಗಡೆಯಿಂದ ಸುಮಾರು ಒಂದು 2 ಇಂಚ್ ಅಂದ್ರೆ 3 ಇಂಚ್ ವರೆಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿವರೆಗೆನೆ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ತೀನಿ. ಉಳಿದಿರುವಂತ ಕೆಳಗಡೆ ಪಾರ್ಟ್ಗೆ ಈ ತರ ನಾನು ಬಟ್ಟೆಯನ್ನ ಅಟ್ಯಾಚ್ ಮಾಡ್ತೀನಿ. ಯಾಕಂದ್ರೆ ನಮಗೆ ಕಾರ್ನರ್ಸ್ ಅನ್ನ ಹೊಲಿಯೋದಕ್ಕೆ ತುಂಬಾನೇ ಈಸಿ ಆಗತ್ತೆ. ಹಾಗೆ ಇಲ್ಲಿ ನಾನು 2 ಪಟ್ಟಿಯನ್ನ ತಗೊಂಡಿದ್ದೀನಿ. ಇದರ ಅಳತೆ 2 ಇಂಚ್ ಅಗಲ ಇದೆ, ಹಾಗೆ 4 ಇಂಚು ಉದ್ದ ಇದೆ. ಇದನ್ನ ಜಿಪ್ಪಿನ ತುದಿ ಕಡೆಗೆ ಈ ತರವಾಗಿ ಅಟ್ಯಾಚ್ ಮಾಡಬೇಕು. ಸೊ ಒಂದ್ಸಲಿ ಈ ತರ ಸ್ಟಿಚ್ ಮಾಡಬೇಕು ಸ್ಟ್ರೈಟ್ ಆಗಿ, ಹಾಗೆ ಅದನ್ನ ಉಲ್ಟಾ ತಿರುಗಿಸ್ಬಿಟ್ಟು ಮತ್ತೊಮ್ಮೆ ಅದ್ರ ಮೇಲೆ ಪ್ರೆಸ್ ಸ್ಟಿಚ್ ಅನ್ನ ಮಾಡ್ಕೊಳ್ಬೇಕು. 2 ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಕೆಲವೊಮ್ಮೆ ಜಿಪ್ಗಳು ನಮ್ಗೆ ಕಾರ್ನರ್ಸ್ ಅಲ್ಲಿ ಹೊಲಿಬೇಕಾದ್ರೆ ತೊಂದರೆ ಆಗತ್ತೆ. ಬಟ್ ಅದಕ್ಕೆ ನಾವು ಈ ತರ ಮಾಡ್ಕೊಂಡ್ರೆ ಬರೀ ಬಟ್ಟೆ ಅಷ್ಟೇ ಬರುತ್ತೆ, ಮತ್ತೆ ಹೊಲಿಯೋಕೆ ತುಂಬಾನೇ ಈಸಿ ಆಗತ್ತೆ. ನೆಕ್ಸ್ಟ್ ನಾನಿಲ್ಲಿ ರನ್ನರ್ ಅನ್ನು ಕೂಡ ಇನ್ಸರ್ಟ್ ಮಾಡ್ಕೊಂಡು 2 ಕಡೆಗೂ ಅದೇ ರೀತಿಯಾಗಿ ಬಟ್ಟೆಯ ಪೀಸಸ್ ಅನ್ನ ಜಾಯಿನ್ ಮಾಡ್ಕೊಂಡು ನನ್ನ ಒಂದು ಜಿಪ್ ಅನ್ನ ರೆಡಿ ಇಟ್ಕೊಂಡಿದೀನಿ. ಈಗ ಮತ್ತೆ ಈ ಒಂದು ಮೇನ್ ಬಟ್ಟೆ ಏನಿತ್ತು ಅದ್ರದ್ದು ಸೆಂಟರ್ ಅನ್ನ ಈ ತರ ತೆಕ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಜಿಪ್ಪಿನ ಸೆಂಟರ್ ಕೂಡ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಸೆಂಟರ್ ಟು ಸೆಂಟರ್ ಅಟ್ಯಾಚ್ ಮಾಡ್ತಾ ನಾವು ಸ್ಟಿಚ್ ಮಾಡ್ತಾ ಹೋಗ್ಬೇಕು. ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡೆ. ಸೊ ಏನ್ ಮಾಡ್ಬೇಕು ಅಂದ್ರೆ ಇವಾಗ ಈ ಜಿಪ್ಪಿನ ಸೆಂಟರು ಮತ್ತೆ ಈ ಮೇನ್ ಬಟ್ಟೆಯ ಸೆಂಟರು 2 ಜಾಯಿನ್ ಆಗ್ಬೇಕು. ಆ ತರ ನಾವು ಒಂದು ಕರ್ವ್ ಆಕೃತಿಯಲ್ಲಿ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಹಾಗೆ ಇಲ್ಲಿ ನಾನು ಜಿಪ್ಪಿಗೆ ಅಟ್ಯಾಚ್ ಮಾಡ್ಕೊಂಡಿರೋ ಪಟ್ಟಿ ಹೆಚ್ಚಾಯ್ತು ಅಂತ ಅನ್ಸಿದ್ರೆ ಎಕ್ಸ್ಟ್ರಾ ಅಂತ ಅನ್ಸಿದ್ರೆ ಕಟ್ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರನೇ ನಾನು ಎಕ್ಸ್ಟ್ರಾ ಪಟ್ಟಿಯನ್ನ ಇಟ್ಕೊಂಡಿರೋದು. ಸೊ ನೋಡಿ ಇಲ್ಲಿ ಈ ತರ ಸೆಂಟರ್ ಏನಿಂದ 1-2 ಇಂಚ್ ದೂರದವರೆಗೆ ನಾನು ಕಂಟಿನ್ಯೂಸ್ ಸ್ಟಿಚ್ ಮಾಡ್ತಾ ಹೋಗ್ತೀನಿ. ನೀವು ಬೇಕಿದ್ರೆ ಪಿನ್ಅಪ್ ಮಾಡ್ಕೊಂಡ್ರು ತುಂಬಾನೇ ಈಸಿ ಆಗತ್ತೆ. ಕರ್ವ್ ಆಕೃತಿ ಇರೋದ್ರಿಂದ ಸ್ವಲ್ಪ ಸ್ಟಿಚ್ ಮಾಡೋದು ಟ್ರಿಕ್ಕಿ ಆಗಿರುತ್ತೆ. ನೋಡಿ ಇವಾಗ ನಾನು ಒಂದ್ ಕಡೆ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು, ಎಕ್ಸ್ಟ್ರಾ ಇರೋ ಬಟ್ಟೆಯನ್ನ ಕಟ್ ಮಾಡ್ಕೊಂಡಿದೀನಿ. ಹಾಗೆ ಈಗ ಇಲ್ಲಿ ಇನ್ನೊಂದು ಪ್ರೆಸ್ ಸ್ಟಿಚ್ ಅನ್ನ ಹೊರಗಡೆಯಿಂದ ಹಾಕ್ತೀನಿ. ಇದೇ ತರ ಇನ್ನೊಂದು ಪಾರ್ಟ್ಗೂ ನಾನು ಮಾಡ್ಕೊಳ್ಬೇಕು. ನೋಡಿ ಈ ತರ ಇವಾಗ ಅಲ್ಲಿ ಉಳಿದಿರುವಂತ ಇನ್ನೊಂದು ಭಾಗ ಏನಿದೆ ಅದಕ್ಕೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಪ್ರೆಸ್ ಸ್ಟಿಚ್ ಕೂಡ ಮಾಡ್ಕೊಳ್ತೀನಿ. ಈಗ ಕಾರ್ನರ್ ಮಾತ್ರ ಉಳಿತು, ಕಾರ್ನರ್ ಓಪನ್ ಇರುತ್ತೆ, ಅಲ್ಲಿ ಕೂಡ ಇಲ್ಲಿ ಡಬಲ್ ಸ್ಟಿಚ್ ಹಾಕಿ ನಾನು ಫಿನಿಶ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಜಿಪ್ ಇಲ್ಲದೆ ಇರೋದ್ರಿಂದ ನಮ್ಗೆ ಹೊಲಿಯೋದು ತುಂಬಾನೇ ಈಸಿ. ಈಗ ಇದನ್ನ ಸೀದಾ ಮಾಡ್ಕೊಳ್ಳೋ ಸಮಯ. ಸೀದಾ ಮಾಡ್ಕೊಂಡಿದ್ದಾದ ನಂತರ ಈ ರೀತಿಯಾದ ಸುಂದರವಾದ ಪರ್ಸು, ಕಾಯಿನ್ ಪರ್ಸು ರೆಡಿ ಟು ಯೂಸ್ ಇರುತ್ತೆ. ನೋಡಿದ್ರಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾನು 4 ರೀತಿಯಾದ ಸುಲಭವಾಗಿ ಹೊಲಿಬಹುದಾದಂತ ಕಾಯಿನ್ ಪೌಚ್ ಗಳನ್ನ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವ ಪೌಚ್ ಜಾಸ್ತಿ ಇಷ್ಟ ಆಯ್ತು ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.